ಈಶ್ವರಪ್ಪ ಅವರು ಈಗ ಅದೇ ಸಾಕಷ್ಟು ಗೊಂದಲ ಚರ್ಚೆ ಅವರು ಅದನ್ನು ಡಿಪೆಂಡ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಾ ಯಾವಾಗಲೂ ಹಿಂದೂ ಭಾಳ ಸಲ ಹೇಳಿದ್ದೀನಿ, ಯಾರೇ ಆದರೂ ಆ ಕಡೆ ಇರಲಿ ಈ ಕಡೆ ಇರಲಿ ಲಕ್ಷ್ಮಣ ರೇಖೆಯನ್ನು ದಾಟಬಾರ್ದು ಅಂತ ಹೇಳಿ. ಹೀಗಾಗಿ ಅಷ್ಟೇ ನಾನು ಹೇಳೋದು, ಇದಕ್ಕೆ ಯಾರಾದರೂ ಲಕ್ಷ್ಮಣ ರೇಖೆಯನ್ನು ದಾಟಬಾರ್ದು ಅಂತ ಹೇಳ್ತೀನಿ. ಬಿಜೆಪಿಯವರು ಗಾಂಧಿಯವರು ಅವ್ರು ಯಾಕೆ ನಮಗೆ ಉಪದೇಶ ಮಾಡ್ತಾರೆ ಅನ್ನೋದು ಕಾಂಗ್ರೆಸ್. ಇದು ಗಾಂಧೀಜಿಯವರು ಕೊಂದಾರ ಅನ್ನುವಂಥದ್ದನ್ನೇ ಹೇಳಿ 30-40 ವರ್ಷ ಸರ್ಕಾರ ಮಾಡ್ಕೊಂಡ್ಬಂದ್ರು. ಅವರು ಮುಗಿದು ಹೋಯ್ತು ಕದ್ದೆ. ಅದು ಹಿಂದೆ ಕೋರ್ಟ್ ಡಿಸಿಷನ್ ಆಗಿದ್ದಾವೆ, ಎಲ್ಲ ಆಗಿದ್ದಾವೆ. ಹೀಗಾಗಿ ಭಾರತೀಯ ಜನತಾ ಪಾರ್ಟಿಗೂ ಅದಕ್ಕೇನೋ ಸಂಬಂಧ ಇಲ್ಲ ಅಂತ ಸಾಕಷ್ಟು ಸಲ ಆಗಿದೆ ಚರ್ಚೆ. ಮತ್ತೆ ಅದನ್ನೇ ಪದೇ ಹೇಳುವ ಮುಖಾಂತರ ಜನರನ್ನ ಭಾಳ ದಿವಸ ಮೂರ್ಖರನ್ನಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಅದು ಅವರು ಬಿಟ್ಟಿದ್ದು ಪಕ್ಷ ನಿರ್ಣಯ ತಗೊಳ್ತಾರೆ. ಹಿಂದೆ ಅವರು ಇಂಡಿಪೆಂಡೆಂಟ್ ಆರಿಸಿ ಬಂದಿದ್ರು, ಅವಾಗ ಭಾರತೀಯ ಜನತಾ ಪಾರ್ಟಿ ಸಪೋರ್ಟ್ ಮಾಡಿತ್ತು. ಈ ಮೇಲೆ ವರಿಷ್ಠರು ಭೇಟಿಯಾಗಿದ್ದಾರೆ. ಈಗ ಅದ್ರ ಬಗ್ಗೆ ನಿರ್ಧಾರ ಕೈಗೊಳ್ಳುವಂಥವ್ರು ವರಿಷ್ಠರು. ರಾತ್ರಿ ಮೀಟಿಂಗ್ ಆಯಿತು, ಏನೇನೆಲ್ಲ ಆಯಿತು ಇಲ್ಲ, ಅದು ಮೊದಲೇ ಒಂದು ಸಲ ರಾತ್ರಿ ಕೂಡಬೇಕು ಅನ್ನುವಂಥದ್ದು ನಿರ್ಧಾರ ಆಗಿತ್ತು. ನಾನು ವೈಯಕ್ತಿಕ ಅನಾನುಕೂಲತೆಯಿಂದ ಅದು ಬರೋಕ್ಕಾಗೋದಿಲ್ಲ ಅಂತ ಹೇಳಿದ್ದೆ. ಅದಕ್ಕೆ ಆಗಿದ್ದಿಲ್ಲ. ಮತ್ತು ರಾತ್ರಿ 9-10 ಗಂಟೆಗೆ ಎಲ್ಲರೂ ಕುಂತ್ಕೊಂಡು ಇಲ್ಲಿ ಈ ಭಾಗದಲ್ಲಿ ಏನೊಂದು ಮೊದಲಿಂದ ಯಾವ ರೀತಿ ಸಂಘಟನೆ ಭಾಳ ಶಕ್ತಿಯುತವಾಗಿ ಅದೆಲ್ಲರೂ ಕೂಡ್ಕೊಂಡು ಬೆಳೆಸ್ಕೊಂಡು ಹೋಗೋಣ ಅನ್ನುವಂಥ ನಿರ್ಧಾರ ಕೈಗೊಳ್ಳುವಂಥ ಕೆಲಸ ಅವತ್ತು ಮಾಡಿದ್ವಿ. ನೋಡ್ರಿ, ಲೋಕಸಭಾ ಇಲೆಕ್ಷನ್ ಬಗ್ಗೆ ಅಲ್ಲಿ ಚರ್ಚೆ ಆಗಿಲ್ಲ. ಇಲ್ಲೇನು ಹುಬ್ಳಿ ಧಾರವಾಡದಲ್ಲಿ ಏನೊಂದು ಭಾರತೀಯ ಜನತಾ ಪಾರ್ಟಿ ಶಕ್ತಿಯುತವಾಗಿ ಬೆಳಿಬೇಕು, ಸಂಘಟನೆ ಮಾಡಬೇಕು, ಇದರ ಬಗ್ಗೆ ಚರ್ಚೆ ಆಗಿದ್ದು ಬಿಟ್ಟರೆ ಲೋಕಸಭಾ ಇಲೆಕ್ಷನ್ನು ಮತ್ತೊಂದು ಯಾವುದೂ ಚರ್ಚೆ ಆಗಿಲ್ಲ. ನೋಡಿ, ಇದ್ರ ಬಗ್ಗೆ ವರಿಷ್ಠರು ನನ್ನ ಕೂಡ ಯಾರೂ ಚರ್ಚೆ ಮಾಡಿಲ್ಲ, ನಾನು ಯಾರು ಕೂಡ ಚರ್ಚೆ ಮಾಡಿಲ್ಲ. ನಾ ಹಿಂದೆ ಹೇಳಿದೆ ಹಲವಾರು ಬಾರಿ, ಇವತ್ತು ವರಿಷ್ಠರು ಲೋಕಸಭೆಗೆ ಯಾವುದೇ ಕ್ಷೇತ್ರದಿಂದ ನಿಲ್ಲಬೇಕು ಅಂಥೇಳಿ ಅವ್ರು ಹೇಳಿದ್ರೆ ನಿಲ್ತೀನಿ, ಬೇಡ ನಿಲ್ಬೇಡ ಪಕ್ಷದ ಸೇವೆ ಮಾಡಿ ಅಂದರೆ ಅದಕ್ಕೂ ತಯಾರು. ನೋಡಿ, ಒಂದೇ ಒಂದು ಸೆಂಟೆನ್ಸನ್ನು ಪಕ್ಷದ ವರಿಷ್ಠರು ಸ್ಪರ್ಧೆ ಮಾಡ್ರಿ ಚುನಾವಣೆಗೆ ಅಂದರೆ ಮಾಡ್ತೀನಿ, ಇಲ್ಲಾಂದ್ರೆ ಅದು ಅಷ್ಟೇ. ಅದ್ರ ಮೇಲೆ ಅರ್ಥ ಅದಾಗ್ತದೆ. ನಾವು ಒಂದೇ ಒಂದು ಹೇಳ್ತಾ ಇದ್ದೀನಿ, ಇವತ್ತು ಎಲ್ಲವೂ ತೀರ್ಮಾನ ತೆಗೆದುಕೊಳ್ಳುವಂಥದ್ದು ವರಿಷ್ಠರು. ಚುನಾವಣೆ ನಂತರ ಎಲ್ಲಿ ಯಾರು ನಾವು ನಾ ಹೇಳಿಲ್ಲ ಅದ್ರ ಬಗ್ಗೆ. ನಾ ಎಲ್ಲಿ ಹೇಳಿಲ್ಲ. ಬಜೆಟ್ ಆದಮೇಲೆ ಚರ್ಚೆ ಮಾಡ್ತಾರ, ಸ್ಥಾನ ಮಾಡ್ಕೊಳ್ಳೋ ಬಗ್ಗೆ ನೀವೇ ತಿಳ್ಕೊಂಡ್ರಿ. ಎಲ್ಲ ನೀವೇ ಹೇಳಿದಾರೆ. ಒಂದ್ಸಲ ಮುಗೀತು. ವರಿಷ್ಠರು ಕರೆದು ಗೌರವ ಕೊಟ್ಟಿದ್ದಾರೆ, ಅವರು ನಂಬ್ಕೊಂಡು ನಾವು ಬಂದಿದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.